ಆದಿಶೇಷನಾರಾಯಣ ಅನ್ನೋ ಹುಡುಗನಿಗೆ ನಾನು ಅವ್ರ ಅಕ್ಕನ ಗಂಡ ಭಾವ ಆಗಬೇಕು. SIT ಅವರು ಈಗ ಈ ಥರ ಒಂದು DL ಸಿಕ್ಕಿದೆ ನಮಗೆ ಇದರಲ್ಲಿ ಧರ್ಮಸ್ಥಳದಲ್ಲಿ, ಇದು ಅವರೇನಾ ಅಂತ ಕೇಳಿ ನಮಗೆ ಗುಬ್ಬಿ ಪೊಲೀಸ್ನವರು ಬಂದು ಫಸ್ಟ್ ನಮಗೆ ಇದು ಮಾಡಿದ್ರು, ಇನ್ವೆಸ್ಟಿಗೇಷನ್ ಮಾಡಿದ್ರು. ಅದಾದಮೇಲೆ ಇಲ್ಲಿಗೆ ಸ್ಥಳಾಂತರ ಮಾಡಿದ್ರು. ಅದನ್ನು ಇಲ್ಲಿಗೆ ಇವ್ರಿಗೂ ಏನು ಇನ್ಫಾರ್ಮೇಷನ್ ಕೊಡಬೇಕಾಯ್ತು SIT ಅವರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಆದರೂ ನೀವು ಒಂದು ಸರಿ ಬಂದು ಇಲ್ಲಿ SITಗೆ ಬಂದು ಎಂಕ್ವೈರಿ ಇದು ಮಾಡಬೇಕಾಗುತ್ತೆ, ವಿಚಾರಣೆಗೆ ಬರಬೇಕಾಗುತ್ತೆ ಅಂತ ಹೇಳಿದ್ರು. ಬಂದಿದ್ವಿ. ಈಗ ಮತ್ತೆ ನೀವು ಬಟ್ಟೆ ಮತ್ತು ಇದು ಬುರುಡೆ ಇದು ಎಲ್ಲ ತೋರಿಸಿದ್ದಾರೆ. ಅದು ನಮ್ಗೆ ಅಷ್ಟೊಂದು ಇದು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದರಿಂದ ಮುಂದಿನ ಇದನ್ನು ಪ್ರೊಸೆಸಿಂಗ್ನ ಮಾಡ್ತೀವಿ ನಾವು. ಹಂಗೇನಾರ ಆದಾಗ DNA ಟೆಸ್ಟ್ ಆ ಥರ ಏನಾರ ಮಾಡಿದ್ವಿ ಅಂದರೆ ನೀವು ಬರಬೇಕಾಗುತ್ತೆ, ವಿಚಾರಣೆಗೆ ಬರಬೇಕಾಗುತ್ತೆ, DNA ಟೆಸ್ಟ್ ಇದು ಮಾಡಲಿಕ್ಕೂ ಬರಬೇಕಾಗುತ್ತೆ ಅಂತ ಹೇಳಿ. ಅಲ್ಲಿ ನೋಡಿದ DL ನಿಮ್ಮ ಹೌದು ಹೌದು ಎಲ್ಲ ಅವ್ರದ್ದು. ಮತ್ತು ಈಗ ಒಂದು 11 ತಿಂಗಳಿಂದ ಯಾರು ನೋಡಿದ್ದಾರೆ ಅಂತ ಅದು ಒಬ್ರು ಈಗ ನೆಂಟ್ರಿಸ್ಟ್ರೊಬ್ರು ನೋಡಿದ್ದಾರೆ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ರು. ಅದನ್ನ ಮತ್ತೆ ಮೊನ್ನೆ ಕೇಳಿದಾಗ ಹ್ಞೂ ಅಂದ್ರು. ಈಗ ನೋಡಿದ್ರೆ ಮತ್ತೆ ಇಲ್ಲಿ ಬಂದು ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಮತ್ತೆ ಅವರು ಇದು ಮಾಡ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ ಹೇಳಲಿಕ್ಕೆ. ಅದೀಗ ಅವ್ರ ನಂಬರ್ ತಗೊಂಡಿದ್ದಾರೆ SIT ಅವರು. ಅವರೇ ನಾವೇ ಕಾಲ್ ಮಾಡ್ಕೊಂಡು ನಾವು ಇದು ಎಂಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಒಂಥರ ಖಾತ್ರಿ ಇದೆಯಾ ಅದೇ DL ಅದೇನೆ. ಆದರೆ ಈಗ ಅವನು 13 ವರ್ಷದಿಂದ ನಾಪತ್ತೆ ಆಗಿರೋ ವ್ಯಕ್ತಿ ಅದೇ ಬಟ್ಟೆ ತೊಟ್ಟಿದ್ದಾನೆ ಅಂತ ಅನ್ನೋದು, ಅದು 13 ವರ್ಷದ ಹಿಂದಿಂದ ಬಟ್ಟೆ ತೊಟ್ಟಿದ್ದಾನೆ ಅಂತ ನಮಗೆ ಹೇಗೆ ಹೇಳೋದು. ಈಗೇನೋ ಇದನ್ನು ಮಾಡ್ತೀವಿ ಅಂತ ಇದ್ದಾರಲ್ಲ, ನೋಡ್ಬೇಕು ಆ ಪ್ರೊಸೆಸಿಂಗಲ್ಲಿ ಏನಾಗುತ್ತೆ. ಶಿವಕುಮಾರ್ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.